ತುಂಬಾ ರುಚಿಯಾಗಿರುವಂತಹ ಮಲೈ ರೋಲ್ ಕಟ್ ಐಸ್ ಕ್ರೀಮ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ಕುಲ್ಫಿ ಅಂತಲೂ ಸಹ ಕರಿಬೋದು. ಇಲ್ಲಿ ಮೊದಲಿಗೆ 1 ಲೀಟರ್ ಆಗೋಷ್ಟು ಹಾಲನ್ನು ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲನ್ನು ತೆಗೆದಿಟ್ಕೊಂಡು ಹಾಲನ್ನು ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು. ನಂತರ ಈಗ ಇಲ್ಲಿ ತೆಗೆದಿಟ್ಟಿದ್ದಂಥ ಹಾಲಿಗೆ ಅರ್ಧ ಕಪ್ ಆಗೋಷ್ಟು ಹಾಲಿನ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಒಂದು ಬೇರೆ ಪಾತ್ರೆಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ನೀರೇನು ಹಾಕ್ತಿದ್ದೀನ ಈ ರೀತಿಯಾಗಿ ಕ್ಯಾರಮಲ್ ಆಗಿ ರೆಡಿ ಮಾಡ್ಕೊಬೇಕು. ಈಗ ಕುದೀತಾ ಇರುವಂಥ ಹಾಲ್ಗೆ ರೆಡಿ ಮಾಡಿಟ್ಟಿದ್ದಂತಹ ಕ್ಯಾರಮಲ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಂತರ ನಾವಿಲ್ಲಿ ಕಾರ್ನ್ಫ್ಲೋರು ಮತ್ತು ಹಾಲಿನ ಪುಡಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದನ್ನು ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಈ ರೀತಿಯಾಗಿ ಆದಮೇಲೆ ಅದಾದರೂ ಒಂದು ಕಂಟೈನರ್ ಅಥವಾ ಗ್ಲಾಸ್ಗಳಿಗೆ ಅಥವಾ ಮೌಲ್ಡ್ಗಳಿಗೆ ಹಾಕಿ ನೀವು ಇದನ್ನು ಕಂಪ್ಲೀಟಾಗಿ ಓವರ್ ನೈಟ್ ಇದನ್ನು ಬಿಡಬೇಕಾಗತ್ತೆ. ಇಲ್ಲ ಅಂತಂದರೆ ಒಂದು 8 ರಿಂದ 9 ಗಂಟೆಗಳಾದರೂ ಇದನ್ನು ಸೆಟ್